ಹಾಯ್ ಸ್ನೇಹಿತರೆ, ನಾವು ನೋಡ್ತಾ ಇರೋವಂಥ ಅಡುಗೆ ಸೂಪರಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಾಡೋ ವಿಧಾನ ರವೆ ದೋಸೆ. ಸ್ನೇಹಿತರೆ, ಈ ರವೆ ದೋಸೆ ತುಂಬ ಚೆನ್ನಾಗಿರುತ್ತೆ. ದೋಸೆಗಳು ಯಾರು ಬೇಕಾದರೂ ರೌಂಡಾಗಿ ಹಾಕ್ತಾರೆ, ರೌಂಡಾಗಿ ತೆಗಿತಾರೆ, ಚೆನ್ನಾಗೇ ಬರುತ್ತೆ. ರವೆ ದೋಸೆನ ಈ ಥರ ನೀಟಾಗಿ ಹಾಕಿ ತೆಗಿಯೋದ್ರಲ್ಲೇ ಇರೋವಂಥ ಟ್ಯಾಲೆಂಟು. ಇಲ್ಲಪ್ಪ, ನಾನು ಯಾಕೆ ಈ ಡೈಲಾಗ್ ಹೇಳಿದೆ ಅಂದರೆ, ನಾನು ಇವಾಗ ರೀಸೆಂಟಾಗಿ ರೀಲಲ್ಲಿ ನೋಡ್ತಾ ಇದ್ದೀನಿ, ಒಂದು ತೆಲುಗುನಲ್ಲಿ ದೋಸೆ ರೌಂಡಾಗಿ ಹಾಕಿ ತೆಗಿಯೋದು ಅನ್ನೋ ವಿಧಾನದಲ್ಲಿ ಅನ್ನೋ ಥರ ಹೇಳ್ತಾರೆ. ಬನ್ನಿ, ನಾವು ತುಂಬ ಚೆನ್ನಾಗಿ ರವೆ ದೋಸೆ ಮಾಡೋ ವಿಧಾನ ನೋಡೋಣ. ನೋಡಿ, ನಾನಿಲ್ಲೊಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂತೆ, ಇಲ್ಲಿ ರವೆ ತೊಗೊಂಡಿದ್ದೀನಿ, ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ, ಚಟ್ನಿಗೆ ಬೇಕಾಗಿರೋಂಥ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸ್ನೇಹಿತರೆ, ಹೆಂಚು ನಾನು ನಾನ್ ಸ್ಟಿಕ್ ತೊಗೊಂಡಿದ್ದೀನಿ. ನಾನ್ ಸ್ಟಿಕ್ಕೇ ಅಲ್ಲ, ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ದೋಸೆ. ಇದೆಲ್ಲ ಇವಾಗ ಕಟ್ ಮಾಡ್ಕೊಳ್ಳೋಣ ಸಣ್ಣಕ್ಕೆ. ಹಸಿಮೆಣ್ಸಿನ್ಕಾಯಿ ಎಲ್ಲ ಈ ಥರ ಉದ್ದ 2 ಭಾಗ ಮಾಡಿ ಆಮೇಲೆ ಕಟ್ ಮಾಡಿಕೊಂಡ್ರೆ ಸಪೋಸ್ ಬಾಯಿಗೆ ಸಿಕ್ಕಿದ್ರೂ ಅಷ್ಟೊಂದು ಖಾರ ಅನಿಸೋದಿಲ್ಲ. ಸಪೋಸ್ ನಿಮ್ಗೆ ಇಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂದರೆ ನೀವು ಜಜ್ಕೋಬೋದು. ಜಜ್ಜೋದ್ರಲ್ಲಿ ಹಾಕ್ಕೊಂಡು ನೋಡಿ, ನಾನು ನಮ್ಮ ಕೈಯಲ್ಲಿ ಎಷ್ಟು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ಒಂದು ಕ್ಯಾರೆಟನ್ನು ನಾನಿಲ್ಲಿ ತುರ್ಕೊಂಡಿದ್ದೀನಿ. ಎಲ್ಲ ಕಟ್ ಮಾಡಿ ತುರ್ಕೊಂಡಿದ್ದೆಲ್ಲ ಆದಮೇಲೆ ನಾವೊಂದು ಬಟ್ಲಿಗೆ ಹಾಕೋಣ. ನಾನಿಲ್ಲಿ ಕ್ಯಾಪ್ಸಿಕಮ್ಮು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಕ್ಯಾಪ್ಸಿಕಮ್ ಇಷ್ಟ, ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಹಾಕಿದ್ರೆ ಇದು ತುಂಬ ಟೇಸ್ಟಾಗಿರುತ್ತೆ, ಹಾಗಾಗಿ ನೀವು ಹಾಕ್ಕೊಳ್ಳಿ, ಒಂದು ಸತಿ ಟ್ರೈ ಮಾಡಿ. ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡಿರೋ ಗಲೀಜೆಲ್ಲ ಇದಕ್ಕೆ ಉಪ್ಪು ಹಾಕ್ಕೊಂಡು, ಧೂಳುಪ್ಪು ರುಚಿಗೆ ತಕ್ಕಷ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೋಬೇಕು. ನೋಡಿ, ನಾನು ಈ ಗ್ಲಾಸಲ್ಲಿ ಅಳತೆ ತೋರಿಸ್ತಾಯಿದ್ದೀನಿ. ನಾನು ನಾರ್ಮಲಾಗಿ ಅಳತೆ ಮಾಡೋದಿಲ್ಲ, ನಿಮಗೋಸ್ಕರ ಅಳತೆ ಮಾಡಿ ತೋರಿಸ್ತಾಯಿದ್ದೀನಿ. ನಮ್ಮ ಮನೇಲಿ ನಾವು ಒಂದು 5 ಜನ ಇದ್ದೀವಿ. 5 ಜನಕ್ಕೆ 3 ದೋಸೆ ಅಂದರೆ ಒಂದು 15 ದೋಸೆ. 1-2 ದೋಸೆ ಜಾಸ್ತಿ ಬಂದರೂ ಪರವಾಗಿಲ್ಲ, ಕಮ್ಮಿ ಆಗಬಾರ್ದಲ್ಲ. ಹಾಗಾಗಿ ನಾನು ಈ ಗ್ಲಾಸಲ್ಲಿ 1 ಗ್ಲಾಸದಷ್ಟು ನಾರ್ಮಲ್ ಉಪ್ಪಿಟ್ಟು ರವೆ ತೊಗೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸು ಅಕ್ಕಿ ಹಸಿಟ್ಟು ತೊಗೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಯಾವ ಗ್ಲಾಸಲ್ಲಿ ನಾವು ರವೆ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ನೀವು ಯಾವುದ್ರಲ್ಲಾದರೂ ತೊಗೊಳ್ಳಿ, ಕಪ್ಪಲ್ಲಿ ತೊಗೊಳ್ಳಿ, ಬಟ್ಲಲ್ಲಿ ತೊಗೊಳ್ಳಿ, ಅಥವಾ ಈ ಥರ ಗ್ಲಾಸಲ್ಲಿ, ಅಥವಾ ನೀವು ಇನ್ನೂ ಚಿಕ್ಕ ಗ್ಲಾಸಲ್ಲಿ ತೊಗೊಂಡ್ರೂ ಮೆಸರ್ಮೆಂಟ್ ಅಷ್ಟೇ ತೊಗೊಳ್ಳಿ. 1 ರವೆ ಆದರೆ ಅರ್ಧ ಅಕ್ಕಿ ಹಸಿಟ್ಟು ತೊಗೊಳ್ಳಿ, ಆವಾಗ ರವೆ ದೋಸೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ 1 ಗ್ಲಾಸ್ ನೀರು ಹಾಕಿ ಫಸ್ಟು ಗಟ್ಟಿನಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಾವು ಆ ಗಟ್ಟಿ ಇರೋವಾಗಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ಆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಟೇಸ್ಟೆಲ್ಲ ಅದರ ನೀರಲ್ಲಿ ಬಿಟ್ಕೊಳ್ಳುತ್ತೆ, ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಆ ಥರ ಒಂದು ಸತಿ ಕೈಯಲ್ಲಿ ಚೆನ್ನಾಗಿ ಕಿವುಚಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪದಕ್ಕೆ ತಕ್ಕಂತೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದೇನು ತುಂಬ ಹೊತ್ತು ನೆನೆಸ್ಬೇಕಾಗಿಲ್ಲ, ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನಾನೆಲ್ಲ ಕೆಲಸದ ಮೇಲೆ 5 ನಿಮಿಷನೇ ನೋಡೋಂಗಿಲ್ಲ, ಮಿಕ್ಸ್ ಮಾಡಿ ಹಾಕ್ತಾಯಿರ್ತೀನಿ. ನೋಡಿದ್ರಲ್ಲ, ನಾವು ಈ ಹೆಂಚು ಪೂರ್ತಿನೂ ಬೇಕಾದರೆ ದೋಸೆ ಹಾಕ್ಕೋಬೋದು. ನಾನು ಇದಕ್ಕೆ ಮುಂಚೆ ಡೈಲಾಗ್ ಕೇಳಿದ್ನಲ್ಲ, ದೋಸೆ ಯಾರು ಬೇಕಾದರೂ ರೌಂಡಾಗಿ ಹಾಕಿ ತೆಗಿತಾರೆ. ರವೆ ದೋಸೆನ ನೀಟಾಗಿ ಹಾಕಿ ಕಿತ್ತೋಗ್ದಿದ್ದಂಗೆ ತೆಗೆಯೋದ್ರಲ್ಲೇ ಇರೋ ನಿಜವಾದಂಥ ಟ್ಯಾಲೆಂಟು. ಯಾಕೆಂದರೆ ತುಂಬ ಜನಕ್ಕೆ ರವೆ ದೋಸೆ ಮಾಡೋದಕ್ಕೆ ಬರಲ್ಲ, ನಾನು ನೋಡಿರೋ ಮಟ್ಟಕ್ಕೆ. ಬಟ್ ಮಾಡೋದು ಗೊತ್ತಿರೋರು ಇರ್ಬೋದು. ನೋಡಿ, ಎಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ಲಾಗಿ, ಎಷ್ಟು ಸಖತ್ತಾಗಿ ಬರ್ತಾಯಿದೆ ಸ್ನೇಹಿತರೆ. ಇದ್ರ ಗುಟ್ಟು ಇಷ್ಟೇ. ನಾವು ತಗೊಳ್ಳೋ ರವೆಗೆ ಇಲ್ಲಿ ನೋಡಿ, ಚಟ್ನಿಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಉಪ್ಪು ಅದೆಲ್ಲ ಹಾಕ್ಕೊಂಡು ಅದು ಮಿಕ್ಸಿ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದೆ. ಸ್ವಲ್ಪ ಹುರ್ಗಡ್ಲೆನೂ ಹಾಕ್ಕೊಂಡಿದ್ದೆ, ಅದು ನಾನು ಚಟ್ನಿ ರುಬ್ಬೋದೆಲ್ಲ ವೀಡಿಯೋ ತೋರಿಸಿಲ್ಲ. ನಮ್ಮದು ಮೇಯ್ನು ರವೆ ದೋಸೆ ಆಗಿರೋದ್ರಿಂದ, ಯಾಕಂದರೆ ಚಟ್ನಿ ಎಲ್ಲರೂ ಮಾಡ್ತಾರೆ, ಕಾಮನ್ನಾಗಿ ಗೊತ್ತಿರುತ್ತೆ. ಬಟ್ಟು ಈ ರವೆ ದೋಸೆ ತುಂಬ ಜನಕ್ಕೆ ಬರೋಲ್ಲ ಸ್ನೇಹಿತರೆ, ನಿಜವಾಗ್ಲೂ. ನೋಡಿ, ಈ ಥರ ಸಿಂಪಲಾಗಿ ಹಾಕ್ಕೊಳ್ಳಿ, ಅದೇನು ಅಷ್ಟೊಂದು ತಲೆನೋವೇನಲ್ಲ, ಅಷ್ಟೊಂದು ಕಷ್ಟ ಏನಿಲ್ಲ. ನೀವು ನೋಡ್ತಾ ಇದ್ರಲ್ಲ, ನಾನು ಎಷ್ಟು ಸಿಂಪಲಾಗಿ ದೋಸೆ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ತಟ್ಟೆ
ಮುಚ್ಚಿಟ್ಕೊಂಡು ಬೇಯಿಸ್ಕೊಬೋದು, ತಟ್ಟೆ ಮುಚ್ಚಿಟ್ಕೊಳ್ದಿರೂ ಬೇಯಿಸ್ಕೊಬೋದು. ಹೆಂಗಾದರೂ ದೋಸೆ ಸಖತ್ತಾಗೆ ಪರ್ಫೆಕ್ಟಾಗಿ ಸೂಪರಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜಾಗಿ ಎಲ್ಲ ಬೆಂದಿದೆ ಅಂತ ನಮಗೆ ಗೊತ್ತಾದಾಗ ತಿರುಗಿಸ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದೊಂದು ಬಿಟ್ಟರೆ ನನ್ನ ಪ್ರಕಾರ ರವೆ ದೋಸೆನೂ ನಾರ್ಮಲ್ ದೋಸೆ ಥರನೇ ಅಷ್ಟೇ ಈಸಿಯಾಗಿ ಬರುತ್ತೆ. ಯಾಕಂದರೆ ನಾವು ದಿನಕ್ಕೆ ಒಂದು 5-6 ಮನೆಗಳಲ್ಲಿ ಅಡುಗೆ ಮಾಡೋಂಥವ್ರು. ಹಾಗಾಗಿ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ಈ ರವೆ ದೋಸೆ ನೀವು ತಪ್ಪದಿರ ನಾನು ತೋರಿಸಿರೋ ಅಂಥ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಚೆನ್ನಾಗಿ ಬಂದರೆ ವಾಪಸ್ ಬಂದು ಲೈಕು ಕಮೆಂಟು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮತ್ತೆ ಯಾಕೆ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ, ಸಪೋಸ್ ವೀಡಿಯೋಗೋಸ್ಕರ 1 ದೋಸೆ 2 ದೋಸೆ ಹಾಕಿ ಇವರು ಸುಮ್ಮನೆ ತೋರಿಸ್ತಾರಪ್ಪ ಅನ್ನೋ ಇದೆಲ್ಲ ಬೇಡ. ಅದರಿಂದಾಗಿ ನೋಡಿ ಈ ಕಡೆ ನಾನು ಚಟ್ನಿನ ರುಬ್ಕೊಂಡಿದ್ದಾಯಿತು. ಚಟ್ನಿ ರುಬ್ಕೊಂಡು ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ನಾವು ಹಾಕ್ಕೊಂಡು ತಟ್ಟೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಬ್ರೇಕ್ಫಾಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ. ಇವಾಗಿರೋ ಜನ್ರೇಷನಲ್ಲಂತೂ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಆ ಥರ ಯಾವುದೇ ಥರ ಡೌಟ್ ಇಲ್ದಿರ ಆರಾಮಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಹೊಟ್ಟೆ ತುಂಬ ತಿನ್ನೋವಂಥ ಬ್ರೇಕ್ಫಾಸ್ಟ್ ಇದು. ಡಯಟ್ ಮಾಡೋರು ತಿನ್ಬೋದು, ವಯಸ್ಸಾಗಿರೋರು ತಿನ್ಬೋದು, ನಮ್ಮ ವಯಸ್ಸಲ್ಲಿರೋ ಅಂಥವರು ತಿನ್ಬೋದು, ನಂತರ ದಪ್ಪ ಇರೋರು ತಿನ್ಬೋದು, ಸಣ್ಣ ಇರೋರು ತಿನ್ಬೋದು. ಇದಕ್ಕೆ ಅವರು ಇವರು ಅನ್ನೋದು ಏನಿರಲ್ಲ. ಯಾಕಂದರೆ ಇವಾಗ ಹೇಳ್ತಾರಲ್ಲ ಚಪಾತಿ ತಿನ್ನಬಾರ್ದು ಅಂತಾರೆ, ರೈಸ್ ತಿನ್ನಬಾರ್ದು ಅಂತಾರೆ. ಅದೆಲ್ಲ ನೋಡಬಾರ್ದಪ್ಪ. ಹೊಟ್ಟೆ ತುಂಬ ಮನುಷ್ಯ ಇಷ್ಟೆಲ್ಲ ಕಷ್ಟಪಟ್ಟು ದುಡಿಯೋದೇನಕ್ಕೆ? ತಿನ್ನೋದಕ್ಕೆ ಅಲ್ವಾ? ಆ ಊಟನೇ ನಮ್ಗೆ ಇಷ್ಟ ಆಗಿರೋದು ನಾವು ತಿನ್ನೋಕ್ಕಾಗಿಲ್ಲ ಅಂದರೆ ಮತ್ತೇನಕ್ಕೆ? ಜೀವನನೇ ವೇಸ್ಟ್ ಕಣ್ರಿ ಅಲ್ವಾ? ಏನು ಇಷ್ಟೊಂದೆಲ್ಲ ಮಾತಾಡ್ತವ್ರೆ ಅಂತ ಅನ್ಕೋತಾ ಇದ್ದೀರಾ? ರವೆ ದೋಸೆ ಹಂಗೆ ಮಾತಾಡಿಸ್ತಾ ಇದೆ ನನ್ನನ್ನು. ರವೆ ದೋಸೆ ತಿಂತಾಯಿದ್ದೀನಲ್ಲ, ಆ ರುಚಿ ಆ ಟೇಸ್ಟು ನನ್ನನ್ನು ಹಂಗೆ ಮಾತಾಡಿಸ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೋ ತಪ್ಪದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಲ್ವಾ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದ್ರೆ ನನಗೂ ಇನ್ನೂ ವೀಡಿಯೋಗಳು ಹಾಕೋದಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ. ಓಕೆ ಅಪ್ಪ, ನನ್ನ ವೀಡಿಯೋದನ್ನು ನೋಡ್ತಾರೆ, ನನ್ನ ವೀಡಿಯೋನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಧೈರ್ಯ ನನಗೂ ಬರುತ್ತೆ ಸ್ನೇಹಿತರೆ. ನೀವೆಲ್ಲರೂ ಅನ್ಕೋಬೋದು ಏನು ಅಮ್ಮ ಮಧ್ಯೆ ಬರ್ತಾರೆ, 1-2 ವೀಡಿಯೋ ಹಾಕ್ತಾರೆ ಹೋಗ್ತಾರೆ ಮತ್ತೆ ಕಾಣೋದೇ ಇಲ್ಲ ಅಂತ. ಸ್ನೇಹಿತರೆ ನಾನು ಸಖತ್ ಬ್ಯುಸಿ. ಕೆಲ್ಸಕ್ಕೆ ಹೋಗೋರಿಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತ ಅಲ್ವಾ. ನಾವು ಮಾಡೋದೇ ಮನೆ ಕೆಲಸ. ಹಂಗಿರೋವಾಗ ಸುಮ್ಮನೆ ವೀಡಿಯೋಗಳು ಮಾಡ್ಕೊಂಡು ನನ್ನ ಕೆಲಸಕ್ಕೆ ನೆಟ್ಟಕ್ಕೆ ಹೋಗಿಲ್ಲ ಅಂದರೆ ನನ್ನ ಮನೆಗೆ ವಾಪಸ್ ಕಳಿಸ್ತಾರೆ. ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ಕಮೆಂಟ್ ಮಾಡಿ ಏನು ಅಡುಗೆ ಮಾಡಬೇಕು, ಯಾವ ಥರ ಅಡುಗೆ ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ಬೇಕು ಅಂತ. ನೀವು A to Z ಯಾವ ಥರ ಅಡುಗೆ ಕೇಳಿದ್ರು ನಾನು ಮಾಡಿ ತೋರಿಸಲು ರೆಡಿಯಾಗಿದ್ದೀನಿ. ಓಕೆನಾ ಸ್ನೇಹಿತರೆ? ಇಲ್ಲಿಯವರೆಗೂ ನಿಮ್ಮ ಸಮಯವನ್ನು ನಮಗೆ ಕೊಟ್ಟು ನಮ್ಮ ವಿಡಿಯೋ ಇಲ್ಲಿವರೆಗೂ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಪ್ಪದಿರ ಟ್ರೈ ಮಾಡಿ ವಾಪಸ್ ಬಂದು ನನಗೆ ಕಮೆಂಟ್ ಮಾಡ್ತೀರಾ ನೀವು. ಓಕೆನಾ?